Hello all, welcome to English Elements. Today in this video we are going to learn 10 interesting daily use sentences. So before starting the video, I would like to clarify you that ಇಂಗ್ಲೀಷಲ್ಲಿ ವಾಕ್ಯಗಳನ್ನು ಕಲಿಯೋದು ಅಂತಂದರೆ ಬೈ ಹಾರ್ಟ್ ಮಾಡೋದಲ್ಲ, ಬದಲಾಗಿ ಆ ವಾಕ್ಯ ಯಾವ ಥರ ನಿರ್ಮಾಣ ಆಗಿದೆ ಅಂತಕ್ಕಂತಹ ಸ್ಟ್ರಕ್ಚರನ್ನು ಅರ್ಥ ಮಾಡಿಕೊಳ್ಳೋದು. ಬೈ ದಟ್ ಯು ಕ್ಯಾನ್ ಮೇಕ್ ಮೆನಿ ಮೋರ್ ಸೆಂಟೆನ್ಸಸ್ ಇನ್ ದಟ್ ಸ್ಟ್ರಕ್ಚರ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಬರೀ 10 ವಾಕ್ಯಗಳನ್ನು ಕಲಿತಾ ಇಲ್ಲ, ಬದಲಾಗಿ ಒಂದು ವಾಕ್ಯವನ್ನು ಯಾವ ಥರ ನಿರ್ಮಾಣ ಆಗಿದೆ ಅನ್ನೋ ಸ್ಟ್ರಕ್ಚರನ್ನು ಕಲಿಯೋದ್ರಿಂದ ಆ ತರಹದ ಸಾವಿರಾರು ವಾಕ್ಯಗಳನ್ನು ನಾವೇ ಸ್ವತಃ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗಂತೀರಾ? ವಿಡಿಯೋನ ಕೊನೆವರೆಗೂ ನೋಡಿ, ಇಂಟರ್ಯಾಕ್ಟ್ ಆಗಿ. ಸೆಂಟೆನ್ಸನ್ನು ಇಂಗ್ಲೀಷಲ್ಲಿ ನಾನು ಮಾಡೋಕ್ಕೂ ಮುಂಚೆ ನೀವು ಅದನ್ನ ಇಂಗ್ಲೀಷ್ನಲ್ಲಿ ಹೇಳಿ. ಆದಮೇಲೆ ನಾನು ಹೇಳ್ತಕ್ಕಂತಹ ಆನ್ಸರ್ ಜೊತೆ ನಿಮ್ಮ ಸೆಂಟೆನ್ಸನ್ನು ಕಂಪೇರ್ ಮಾಡಿ ನೀವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರೋ ಗಮನಿಸಿ. ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಸೆಂಟೆನ್ಸ್, ನನಗೆ ಸ್ವಲ್ಪ ಸಹಾಯ ಬೇಕಾಗಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳ್ತೀರಾ? ಐ ನೀಡ್ ಸಮ್ ಹೆಲ್ಪ್. ಐ ನೀಡ್ ಸಮ್ ಹೆಲ್ಪ್. ಬೇಕು ಅನ್ನೋದನ್ನು ಇಲ್ಲಿ ನೀಡ್ ಅಂತ ಬಳಸ್ತಾ ಇದ್ದೀವಿ. ಅವನಿಗೆ ಸ್ವಲ್ಪ ಸಹಾಯ ಬೇಕಾಗಿದೆ, ಯಾವುದನ್ನ ಬದಲಿಸ್ತೀರಾ? ಹಿ ನೀಡ್ಸ್ ಸಮ್ ಹೆಲ್ಪ್. ಲತಾಳಿಗೆ ಸ್ವಲ್ಪ ಸಹಾಯ ಬೇಕಾಗಿದೆ, ಲತಾ ನೀಡ್ಸ್ ಸಮ್ ಹೆಲ್ಪ್. ಗಮನಿಸಿ, ಈ ವಾಕ್ಯ ಯಾವ ಥರ ನಿರ್ಮಾಣ ಆಗಿದೆ ಅನ್ನೋದನ್ನು ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳಿ. ಹೀಗೆ ಸ್ವತಃ ವಾಕ್ಯಗಳನ್ನು ಮಾಡ್ತಾ ಹೋಗಿ. ಸಬ್ಜೆಕ್ಟನ್ನು ಚೇಂಜ್ ಮಾಡಿ, ವರ್ಬನ್ನು ಚೇಂಜ್ ಮಾಡಿ, ಆಬ್ಜೆಕ್ಟನ್ನು ಚೇಂಜ್ ಮಾಡಿ, ಹೊಸ ಹೊಸ ವಾಕ್ಯಗಳನ್ನು ಮಾಡ್ತಾ ಹೋಗೋದು. ರೈಟ್? ಕಮಿಂಗ್ ಟು ದ ಸೆಕೆಂಡ್ ಸೆಂಟೆನ್ಸ್, ಅವಳಿಗೆ ಕಾಫಿ ಇಷ್ಟ. ಸೊ ನಮ್ಮ ಇಷ್ಟಗಳನ್ನು ವ್ಯಕ್ತಪಡಿಸಲಿಕ್ಕೆ ಇಂತಹ ಸೆಂಟೆನ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಅವಳಿಗೆ ಕಾಫಿ ಇಷ್ಟ. ಯಾವ ಥರ ಹೇಳ್ತೀರಾ ಇಂಗ್ಲೀಷ್ನಲ್ಲಿ? ಶಿ ಲೈಕ್ಸ್ ಕಾಫಿ. ಸಿಂಪಲ್ ಅಲ್ವಾ? ಲೈಕ್ ಬರೋದಿಲ್ಲ, ಲೈಕ್ಸನ್ನೇ ಬಳಸಬೇಕು. ಹಿ ಶೀಟ್ ಬಂದಾಗ ಲೈಕ್ಸ್, ಐ ವಿ ಯು ದೇ ಬಂದಾಗ ಲೈಕ್. ರೈಟ್? ಶಿ ಲೈಕ್ಸ್ ಕಾಫಿ. ಅವಳಿಗೆ ಹೂ ಅಂದರೆ ಇಷ್ಟ. ಶಿ ಲೈಕ್ಸ್ ಫ್ಲವರ್ಸ್. ಅವಳಿಗೆ ನಾನು ಅಂದರೆ ಇಷ್ಟ. ಶಿ ಲೈಕ್ಸ್ ಮೀ. ರೈಟ್? ಅವರಿಗೆ ಪುಸ್ತಕ ಅಂದರೆ ಇಷ್ಟ. ಹೇಳಿ, ಯಾವ ಥರ ಹೇಳ್ತೀರಾ? ದೇ ಲೈಕ್ ಬುಕ್ಸ್. ಇಲ್ಲಿ ಲೈಕ್ಸ್ ಬರೋದಿಲ್ಲ, ಲೈಕ್ ಬರುತ್ತೆ. ಗಾಟ್ ಇಟ್? ಸೊ ಈ ಥರ ಚೇಂಜ್ ಮಾಡ್ತಾ ಹೋಗಿ. ಕಮಿಂಗ್ ಟು ದ ಥರ್ಡ್ ಸೆಂಟೆನ್ಸ್, ಅವರು ಮನೆಯಲ್ಲಿ ಇದ್ದಾರೆ. ಅವರು ಮನೆಯಲ್ಲಿ ಇದ್ದಾರೆ. ದೇ ಆರ್ ಎಟ್ ಹೋಮ್. ನಾವು ಮನೆಯಲ್ಲಿದ್ದೇವೆ. ಹೇಳಿ, ವಿ ಆರ್ ಎಟ್ ಹೋಮ್. ಆಕೆ ಮನೆಯಲ್ಲಿದ್ದಾಳೆ. ಶಿ ಈಸ್ ಎಟ್ ಹೋಮ್. ಇಲ್ಲಿ ಈಸ್ ಅಥವಾ ಆರನ್ನು ಯಾವ ಥರ ಬಳಸ್ತಾ ಇದ್ದೀವಿ? ಎಕ್ಸಿಸ್ಟೆನ್ಸ್, ಇದ್ದಾರೆ ಎನ್ನುವ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ರೈಟ್? ನೆಕ್ಸ್ಟ್ ಸೆಂಟೆನ್ಸ್, ನಾನು ಹೊರಗಡೆ ಹೋಗ ಬಯಸಿದ್ದೇನೆ. ನಾನು ಏನು ಮಾಡ ಬಯಸಿದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ರೈಟ್? ಯಾವ ಥರ ಹೇಳ್ತೀರಾ ಇಂಗ್ಲೀಷ್ನಲ್ಲಿ? ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ ಬಯಸಿದ್ದೇನೆ ಅಂತ ಹೇಳಬೇಕಂತಂದರೆ ವಾಂಟನ್ನು ಬಳಸ್ತೀವಿ. ಐ ವಾಂಟ್ ಟು ಗೋ ಔಟ್. ಐ ವಾಂಟ್ ಟು ಗೋ ಔಟ್. ನಾನು ಮಾತನಾಡ ಬಯಸಿದ್ದೇನೆ. ಐ ವಾಂಟ್ ಟು ಟಾಕ್. ನಾನು ಬರೆಯ ಬಯಸಿದ್ದೇನೆ. ಐ ವಾಂಟ್ ಟು ರೈಟ್. ನಾನು ಓದ ಬಯಸಿದ್ದೇನೆ. ಐ ವಾಂಟ್ ಟು ರೀಡ್. ಈ ಥರ ಈ ಸ್ಟ್ರಕ್ಚರನ್ನು ಇಟ್ಕೊಂಡು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ಟ್ರೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಸೆಂಟೆನ್ಸ್, ಅವನಿಗೆ ಹೊಸ ಫೋನ್ ಇದೆ. ಅವನು ಹೊಸ ಫೋನನ್ನು ಹೊಂದಿದ್ದಾನೆ. ಅವನ ಬಳಿ ಒಂದು ಹೊಸ ಫೋನ್ ಇದೆ. ಯಾವ ಥರ ಹೇಳ್ತೀರಾ? He has a new phone. He has a new phone. ಪೊಸೆಸಿವ್ಸ್, ನಮ್ಮ ಹತ್ರ ಇರ್ತಕ್ಕಂತಹ ವಸ್ತುಗಳ ಬಗ್ಗೆ ಹೇಳಬೇಕಾದ್ರೆ ಹ್ಯಾಸ್ ಅಥವಾ ಹ್ಯಾವನ್ನು ಬಳಸ್ತೀವಿ. ಐ ವಿ ಯು ದೇಗೆ ಹ್ಯಾವ್, ಹಿ ಶೀಟ್ಗೆ ಹ್ಯಾಸ್. ನನ್ನ ಹತ್ರ ಫೋನ್ ಇದೆ ಅಂತ ಹೇಳಬೇಕಂತಂದರೆ ಐ ಹ್ಯಾವ್ ಎ ನ್ಯೂ ಫೋನ್. ಆಕೆ ಹತ್ರ ಒಂದು ಹೊಸ ಫೋನ್ ಇದೆ. ಯಾವ ಥರ ಹೇಳ್ತೀರಾ? ಶಿ ಹ್ಯಾಸ್ ಅ ನ್ಯೂ ಫೋನ್. ಹ್ಯಾಸ್ ಅಥವಾ ಹ್ಯಾವ್ ನಾವು ಬಳಸಿ
ನಮ್ಮ ಹತ್ರ ಇರ್ತಕ್ಕಂಥದ್ದನ್ನು ಹೇಳ್ಬೋದು. ಇಲ್ಲಿ ಹ್ಯಾಸ್ ಮತ್ತು ಹ್ಯಾವ್ ಮೇನ್ ವರ್ಬ್ಗಳಾಗಿ ಕೆಲಸ ಮಾಡ್ತವೆ. ಸೊ ಕಮಿಂಗ್ ಟು ದ 6th ಸೆಂಟೆನ್ಸ್, ನೀವು ಕೆಲಸ ಮುಗಿಸಬಹುದು. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೀವಿ. ಮುಗಿಸಬಹುದು ಯಾವ ಥರ ಹೇಳ್ತೀರಾ? ಯು ಕ್ಯಾನ್ ಫಿನಿಶ್ ದಿಸ್ ವರ್ಕ್. ಯು ಕ್ಯಾನ್ ಫಿನಿಶ್ ದ ವರ್ಕ್ ಅಂದರೆ ಕೆನ್ನನ್ನು ಇಲ್ಲಿ ಯಾವ ಥರ ಬಳಸಿದ್ದೀವಿ? ಮಾಡಬಹುದು ಅನ್ನೋ ಅರ್ಥದಲ್ಲಿ ಬಳಸಿದ್ದೀವಿ. ನಾನು ಈ ಕೆಲಸವನ್ನು ಮುಗಿಸ್ಬೋದು ಅಂತ ಹೇಳೋಕ್ಕೆ ಐ ಕ್ಯಾನ್ ಫಿನಿಶ್ ದಿಸ್ ವರ್ಕ್. ನೀವು ಹೋಗಬಹುದು ಯಾವ ಥರ ಹೇಳ್ತೀರಾ? ಯು ಕ್ಯಾನ್ ಗೋ. ಆಕೆ ಕಾಲ್ ಮಾಡಬಹುದು. ಶಿ ಕ್ಯಾನ್ ಕಾಲ್. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬಹುದು ಅನ್ನೋ ಪರ್ಮಿಷನನ್ನು ನಾವು ಗ್ರ್ಯಾಂಟ್ ಮಾಡಲಿಕ್ಕೆ ಕೆನ್ನನ್ನು ಬಳಸಿದ್ದೀವಿ. 7th ಸೆಂಟೆನ್ಸ್, ಅಂಗಡಿ ತೆರೆದಿದೆ. ವೆರಿ ಸಿಂಪಲ್, ಶಾಪ್ ಈಸ್ ಓಪನ್. ಇಲ್ಲಿ ಓಪನ್ ಇರುವ ಸ್ಥಿತಿಯನ್ನು ಹೇಳಲಿಕ್ಕೆ ಬಳಸ್ತಾ ಇದ್ದೀವಿ. ಶಾಪ್ ಯಾವ ಥರ ಇದೆ? ಓಪನ್ ಆಗಿದೆ. ಶಾಪ್ ಈಸ್ ಓಪನ್. ಆ ಅಂಗಡಿ ತೆರೆದಿದೆನಾ ಅಂತೇಳಿ ಕ್ವಶನ್ ಮಾಡಬೇಕು ಅಂತಂದರೆ, ಈಸ್ ದ ಶಾಪ್ ಓಪನ್? ಅಂಗಡಿ ತೆರೆದಿಲ್ಲ. ದ ಶಾಪ್ ಈಸ್ ನಾಟ್ ಓಪನ್. ಅಂಗಡಿ ತೆರೆದಿಲ್ವಾ? ಇಸಂಟ್ ದ ಶಾಪ್ ಓಪನ್? ಯಾವುದು ತೆರೆದಿದೆ? ವಾಟ್ ಈಸ್ ಓಪನ್? ಗಮನಿಸಿದ್ರ? ಇಲ್ಲಿ ನಾವು 5 ಟೈಪ್ಸ್ ಆಫ್ ಸೆಂಟೆನ್ಸ್ಗಳನ್ನು ಮಾಡ್ತಾ ಹೋದ್ವಿ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಥರದ ಸೆಂಟೆನ್ಸ್ಗಳನ್ನು ಯಾವ ಥರ ಮಾಡಬೇಕು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಂಟೆನ್ಸ್, ನಾವು ಇಂಗ್ಲೀಷ್ ಕಲಿತಾ ಇದ್ದೇವೆ. ಯಾವುದಾದ್ರೂ ಒಂದು ಕೆಲಸ ನಡೀತಾ ಇದ್ದರೆ INGಯನ್ನು ಬಳಸಿ ಆ ಸೆಂಟೆನ್ಸನ್ನು ಹೇಳಬೇಕು. ವಿ ಆರ್ ಲರ್ನಿಂಗ್ ಇಂಗ್ಲೀಷ್. I am talking to you. The bus is going. We are writing. ಸೊ ಯಾವುದಾದ್ರೂ ಒಂದು ಕೆಲಸ ನಡೀತಾ ಇದ್ದರೆ ING ಬಳಸಿ ಹೇಳ್ತೀವಿ. ವೆರಿ ಸಿಂಪಲ್. 9th ಸೆಂಟೆನ್ಸ್, ನಾನು ನಿನಗೆ ನಾಳೆ ಕರೆ ಮಾಡ್ತೀನಿ. ಡೈಲಿ ಬಳಸ್ತಾ ಇರ್ತೀವಲ್ಲ ಇಂಥ ಸೆಂಟೆನ್ಸ್ಗಳನ್ನು. ಯಾವ ಥರ ಹೇಳ್ತೀರಾ ಇಂಗ್ಲೀಷ್ನಲ್ಲಿ? ಐ ವಿಲ್ ಕಾಲ್ ಯು ಟುಮಾರೋ. ಐ ವಿಲ್ ಕಾಲ್ ಯು ಟುಮಾರೋ. ಆಕೆ ನನಗೆ ನಾಳೆ ಕರೆ ಮಾಡ್ತಾಳೆ. ಶಿ ವಿಲ್ ಕಾಲ್ ಮೀ ಟುಮಾರೋ. ಅವನು ನನಗೆ ನಾಡಿದ್ದು ಕರೆ ಮಾಡ್ತಾನೆ. ಹಿ ವಿಲ್ ಕಾಲ್ ಮೀ ಡೇ ಆಫ್ಟರ್ ಟುಮಾರೋ. ಟೈಮನ್ನು ಮೆನ್ಷನ್ ಮಾಡಬೇಕಾದ್ರೆ ವಾಕ್ಯದ ಕೊನೆಯಲ್ಲಿ ಹೇಳಿ. ಕಮಿಂಗ್ ಟು ದ ಲಾಸ್ಟ್ ಸೆಂಟೆನ್ಸ್ ಆಫ್ ದ ವಿಡಿಯೋ, ಮಳೆ ಬೀಳ್ತಾ ಇದೆ. ಮಳೆ ಜೋರಾಗಿ ಬೀಳ್ತಾ ಇದೆ. ರೈನ್ ಈಸ್ ಫಾಲಿಂಗ್ ಅಂತ ಹೇಳಿದ್ರೆ ಡೋಂಟ್ ವರಿ, ಸಾಕಷ್ಟು ಜನ ಮಾಡ್ತಕ್ಕಂಥ ಕಾಮನ್ ಮಿಸ್ಟೇಕ್ ಇದು. ಮಳೆಗೆ ಸಂಬಂಧಿಸಿದಂತೆ ಹೇಳಬೇಕಾದ್ರೆ ಯಾವಾಗಲೂ ಇಟ್ ಈಸ್ ಅಂತಲೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ರೈನಿಂಗ್ ಅಂದರೆ ಮಳೆ ಬರ್ತಾ ಇದೆ. ಇಟ್ ಈಸ್ ರೈನಿಂಗ್, ಇಟ್ ಈಸ್ ಫಾಲಿಂಗ್ ರೈನ್ ಅಂತ ಹೇಳಬಾರ್ದು. ಇಟ್ ಈಸ್ ರೈನಿಂಗ್. ಮಳೆ ಯಾವ ಥರ ಬರ್ತಾ ಇದೆ? ಜೋರಾಗಿ ಬರ್ತಾ ಇದೆ. ಸೊ ಈ ವಾಕ್ಯದಲ್ಲಿ ಯಾವ ಥರ ಹೇಳ್ತೀರಾ? ಇಟ್ ಈಸ್ ರೈನಿಂಗ್ ಹೆವಿಲಿ. ಮಳೆ ಜೋರಾಗಿ ಬರ್ತಾ ಇದೆಯಾ? ಈಸ್ ಇಟ್ ರೈನಿಂಗ್ ಹೆವಿಲಿ? ಮಳೆ ಜೋರಾಗಿ ಬರ್ತಾ ಇಲ್ಲ. ಇಟ್ ಈಸ್ ನಾಟ್ ರೈನಿಂಗ್ ಹೆವಿಲಿ. ಮಳೆ ಜೋರಾಗಿ ಬರ್ತಾ ಇಲ್ವಾ? ಇಸಂಟ್ ಇಟ್ ರೈನಿಂಗ್ ಹೆವಿಲಿ? ಮಳೆ ಹೇಗೆ ಬರ್ತಾ ಇದೆ? ಹೌ ಈಸ್ ಇಟ್ ರೈನಿಂಗ್? ಸೊ ನಾವು ಇಲ್ಲಿವರೆಗೂ ಏನು ಕಲ್ತ್ಕೊಂಡ್ವಿ? ಒಂದು 10 ಸೆಂಟೆನ್ಸಸ್ಗಳನ್ನು ತೊಗೊಂಡು ಅದು ಇಂಗ್ಲೀಷ್ನಲ್ಲಿ ಯಾವ ಥರ ಹೇಳಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಈಗ ನೆಕ್ಸ್ಟ್ ಲೆವೆಲಲ್ಲಿ ಏನು ಕಲಿತಾ ಇದ್ದೀವಿ ಅಂತಂದರೆ, ಒಂದೊಂದು ವಾಕ್ಯವನ್ನು ತಗೊಂಡು ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್, ನೆಗೆಟಿವ್ ಇಂಟರೋಗೇಟಿವ್, WH ಕ್ವೆಶನ್ಸ್, ಈ 5 ಟೈಪ್ಸ್ ಆಫ್ ಸೆಂಟೆನ್ಸ್ಗಳನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಕಲಿತಾ ಇದ್ದೇವೆ. ಸೊ ಈ ಥರದ ಒಂದು ಪ್ರಾಕ್ಟೀಸ್ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವುದಾದ್ರೂ ಒಂದು ವಾಕ್ಯವನ್ನು ತಗೊಂಡು ಈ ಥರ 5 ಟೈಪ್ಸ್ ಆಫ್ ಫಾರ್ಮ್ಸಲ್ಲಿ ಬರೀಲಿಕ್ಕೆ ಸಾಧ್ಯ ಆದರೆ ನಿಮ್ಮ ಇಂಗ್ಲೀಷ್ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ದಟ್. ಆರ್ ಯು ರೆಡಿ? ಹಿಯರ್ ವಿ ಗೋ. ಇಲ್ಲಿ ಏನಿದೆ ಮೇಲೆ ಇರ್ತಕ್ಕಂಥ ಹೆಡಿಂಗ್ ಅನ್ನು ಗಮನಿಸಿ. ಈ ಕೆಳಗಿನ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೇಳಿ, ನಂತರ ಪ್ರತಿ ವಾಕ್ಯದ 5 ರೂಪಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಪ್ರತಿ ವಾಕ್ಯದ 5 ರೂಪಗಳು. ಈಗ ನೆಕ್ಸ್ಟ್ ಮಾಡ್ಬೇಕಾಗಿರ್ತಕ್ಕಂಥ ಟಾಸ್ಕ್ ಏನು ಅಂತಂದ್ರೆ, ಒಂದೊಂದು ವಾಕ್ಯವನ್ನು ತಗೊಂಡು ಅದರ 5 ಫಾರ್ಮ್ಸ್ ಅನ್ನ ಬರೀಬೇಕು. 5 ಫಾರ್ಮ್ಸ್ ಅಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಒಂದು ವಾಕ್ಯವನ್ನ ನಾನು ಮಾಡಿ ತೋರಿಸ್ತೀನಿ, ಉಳಿದೆಲ್ಲವನ್ನು ನೀವು ಅದೇ ತರ ಮಾಡಿ ಟ್ರೈ ಮಾಡಬೇಕು. ರೈಟ್? ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದಾನ? ಶಿ ಈಸ್ ಅ ಟೀಚರ್. ಶಿ ಈಸ್
ಅ ಟೀಚರ್ ಅಂದ್ರೆ ಆಕೆ ಒಬ್ಬ ಶಿಕ್ಷಕಿ ಅಲ್ವಾ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಅಂತ ಕರಿತೀವಿ ಇದನ್ನ. ಇದು ಪಾಸಿಟಿವ್ ಸೆಂಟೆನ್ಸ್, ಧನಾತ್ಮಕ ವಾಕ್ಯ. ಆಗಿದ್ದಾರೆ, ಶಿ ಇಸ್ ಅ ಟೀಚರ್, ಆಕೆ ಒಬ್ಬ ಟೀಚರ್ ಆಗಿದ್ದಾರೆ. ಓಕೆ, ಆಕೆ ಟೀಚರಾ ಅಂದ್ರೆ ನಾವು ಕ್ವಶನ್ ಕೇಳಬೇಕು. ಆಕೆ ಟೀಚರ್ ಅಂತ ಕ್ವಶನ್ ಕೇಳಬೇಕು ಅಂತಂದ್ರೆ ವೆರಿ ಸಿಂಪಲ್, ವಾಕ್ಯವನ್ನ ಮೊದಲು ಗಮನಿಸಿ. ಶಿ ಈಸ್ ಅ ಟೀಚರ್ ಅಂತಿದೆ ಅಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್. ಆ ಈಸ್ ಅನ್ನ ಫಸ್ಟ್ ಹಾಕಿ ರಿಮೈನಿಂಗ್ ಯಾವ ತರ ಇದನ್ನು ಅದೇ ತರ ಇಟ್ಬಿಡಿ ಸೆಂಟೆನ್ಸ್ ಅಷ್ಟೇ. ಈಸ್ ಶಿ ಅ ಟೀಚರ್, ದಿಸ್ ಇಸ್ ಕ್ವಶನ್ ಆಯ್ತು. ಗಾಟ್ ಇಟ್? ನಾವು ಈಸ್ ಅನ್ನಷ್ಟೇ ಫಸ್ಟ್ ತಂದ್ವಿ, ರಿಮೈನಿಂಗ್ ಯಾವ ತರ ಇದನ್ನು ಅದೇ ತರ ಸೆಂಟೆನ್ಸ್ ಅನ್ನ ಬರ್ದ್ವಿ. ಇದೇನು ಅಂತಂದ್ರೆ ಇದು ಪ್ರಶ್ನೆ. ಆಕೆ ಟೀಚರಾ ಅಂತ ಇಂಗ್ಲಿಷ್ ನಲ್ಲಿ ಕೇಳ್ಬೇಕು ಅಂತಂದ್ರೆ ಈ ತರ ಕೇಳ್ತೀವಿ. ಇದು ಪಾಸಿಟಿವ್ ಕ್ವಶನ್ ಅಂತ ಕರಿತೀವಿ ಇದನ್ನ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಅನ್ನು ನೋಡೋಣ. ಆಕೆ ಟೀಚರ್ ಅಲ್ಲ, ಆಕೆ ಟೀಚರ್ ಅಲ್ಲ. ಟೀಚರ್ ಅಲ್ಲ ಅಂತ ಹೇಳಿಕೆ ಅಂತ ಹೇಳ್ಬೇಕು, ಶಿ ಈಸ್ ನಾಟ್ ಅ ಟೀಚರ್ ಅಷ್ಟೇ. ಆಕೆ ಟೀಚರ್ ಅಲ್ಲ. ಸೊ ಇಂತಹ ವಾಕ್ಯಗಳನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಶಿ ಈಸ್ ನಾಟ್ ಅ ಟೀಚರ್, ಆಕೆ ಟೀಚರ್ ಅಲ್ಲ. ಆಕೆ ಟೀಚರ್ ಅಲ್ವಾ ಅಂತೇಳಿ ಕೇಳ್ಬೇಕು ಅಂತಂದ್ರೆ ಅಂದ್ರೆ ಇದೇ ಸೆಂಟೆನ್ಸ್ ಅನ್ನ ಕ್ವಶನ್ ಮಾಡ್ಬೇಕು. ಅಲ್ಲಿ ಮೊದಲು ಯಾವ ತರ ಮಾಡಿದ್ವಿ? ಇಲ್ಲಿ ಈಸ್ ಇತ್ತಲ್ವಾ ಫಸ್ಟ್ಗೆ, ಇಲ್ಲಿ ನೋಡಿ ಇಲ್ಲಿ ಈಸ್ ಇತ್ತು ಹೆಲ್ಪಿಂಗ್ ವರ್ಬ್, ಅದನ್ನ ಫಸ್ಟ್ ಇಟ್ವಿ. ಇಲ್ಲಿ ಈಸ್ ಜೊತೆ ನಾಟ್ ಇದೆ, ಎರಡೂ ಇದೆ. ಈ ಎರಡನ್ನು ಫಸ್ಟ್ ಇಟ್ಬಿಟ್ರೆ ಕ್ವಶನ್ ಆಗ್ಬಿಡುತ್ತೆ ಅಷ್ಟೇ. Isn't she a teacher? Isn't she a teacher? ಆಕೆ ಟೀಚರ್ ಅಲ್ವಾ? ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನೆಗೆಟಿವ್ ಇಂಟರೋಗೇಟಿವ್. ಓಕೆ, ಆಕೆ ಟೀಚರ್ ಅಲ್ಲದೆ ಇದ್ರೆ ಮತ್ತೇನು? ಆಕೆ ಟೀಚರ್ ಅಲ್ಲದೆ ಇದ್ರೆ ಮತ್ತೇನು? ಆಕೆ ಏನು ಅಂತ ಕೇಳ್ಬೇಕಂದ್ರೆ ವಾಟ್ ಈಸ್ ಶಿ? ಆಕೆ ಏನು? ವಾಟ್ ಈಸ್ ಶಿ? ಗಾಟ್ ಇಟ್? ಸೊ ಇದನ್ನೇ 5 ಫಾರ್ಮ್ಸ್ ಆಫ್ ಅ ಸೆಂಟೆನ್ಸ್ ಅಂತ ಕರಿತೀವಿ. ನೋಡ್ರಿ, ಫಸ್ಟ್ ಪಾಸಿಟಿವ್, ಇಂಟರೋಗೇಟಿವ್, ನೆಗೆಟಿವ್, ನೆಗೆಟಿವ್ ಇಂಟರೋಗೇಟಿವ್, ದೆನ್ WH ಕ್ವಶನ್. ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಶಿ ಇಸ್ ಅ ಟೀಚರ್, ಆಕೆ ಒಬ್ಬ ಶಿಕ್ಷಕಿ. ಈಸ್ ಶಿ ಅ ಟೀಚರ್? ಆಕೆ ಶಿಕ್ಷಕಿನಾ? ಶಿ ಇಸ್ ನಾಟ್ ಅ ಟೀಚರ್, ಆಕೆ ಟೀಚರ್ ಅಲ್ಲ. ಇಸಂಟ್ ಶಿ ಅ ಟೀಚರ್? ಆಕೆ ಟೀಚರ್ ಅಲ್ವಾ? ನೆಕ್ಸ್ಟ್, ವಾಟ್ ಈಸ್ ಶಿ? ಆಕೆ ಏನು? ಗಾಟ್ ಇಟ್? ಯಾವ ತರ ಮಾಡ್ಬೇಕು ಅಂತ ಅರ್ಥ ಆಯ್ತಾ? ಈಗ ಒಂದು ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಒಂದು ಸೆಂಟೆನ್ಸ್ ಅನ್ನು ಕೊಟ್ರೆ ಅದನ್ನ 5 ಫಾರ್ಮ್ಸ್ ಅಲ್ಲಿ ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವಾ? ಫಸ್ಟ್ ಒನ್ ಇಸ್ ಪಾಸಿಟಿವ್, ರೈಟ್? ನೆಕ್ಸ್ಟ್ ಅದನ್ನ ಕ್ವಶನ್ ಮಾಡೋದು ತುಂಬಾ ಈಸಿ. ಅಲ್ಲಿ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಇಡೋದು ಅಷ್ಟೇ, ರೈಟ್? ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ನಾವೇ ಹೆಲ್ಪಿಂಗ್ ವರ್ಬ್ ಅನ್ನ ಫಸ್ಟ್ ಗೆ ಇಟ್ಟು ಕ್ವಶನ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಇಲ್ದಾಗ ಯಾವ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ ನೋಡಿ, ಅದು ಪ್ರೆಸೆಂಟ್ ಆಗಿದ್ರೆ ಡೂ ಆಗ್ಲಿ ಡಸ್ ಆಗ್ಲಿ ಬಳಸ್ತೀವಿ. ಪಾಸ್ಟ್ ಆಗಿದ್ರೆ ಡಿಡ್ ಅನ್ನ ಬಳಸ್ತೀವಿ. ಇವೇ ಹೆಲ್ಪಿಂಗ್ ವರ್ಬ್ಸ್. ಡೂ ಡಸ್ ಯಾವಾಗ ಬಳಸ್ತೀವಿ? ಐ ವಿ ಯು ದೇ ಇವುಗಳು ಬಂದ್ರೆ ಡೂ ಅನ್ನ ಬಳಸ್ತೀವಿ. ಹಿ ಶಿ ಇಟ್ ಬಂದಾಗ ಡಸ್ ಅನ್ನ ಬಳಸ್ತೀವಿ. ಆ ಡಸ್ ಅನ್ನ ಫಸ್ಟ್ ಹಾಕಿ ಸೆಂಟೆನ್ಸ್ ಅನ್ನ ಮಾಡ್ತೀವಿ, ಅಥವಾ ಡೂ ಅನ್ನ ಫಸ್ಟ್ ಹಾಕಿ ಸೆಂಟೆನ್ಸ್ ಅನ್ನ ಮಾಡಿ ಅದು ಏನಾಗುತ್ತೆ? ಅದು ಕ್ವಶನ್ ಆಗುತ್ತೆ. ಯಾವಾಗ ಸೆಂಟೆನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇದ್ದಾಗ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಆ ಹೆಲ್ಪಿಂಗ್ ವರ್ಬ್ ಅನ್ನೇ ಫಸ್ಟ್ ಇರ್ತೀವಿ, ರಿಮೈನಿಂಗ್ ಸೆಂಟೆನ್ಸ್ ಯಾವ ತರ ಇದೋ ಅದೇ ತರ ಬರೀತೀವಿ. ಸೊ ಇದು ಇಂಟರೋಗೇಟಿವ್. ನೆಕ್ಸ್ಟ್ ನೆಗೆಟಿವ್, ನಾಟ್ ಅನ್ನ ಸೇರಿಸಿದ್ರೆ ನೆಗೆಟಿವ್ ಅಷ್ಟೇ. ಶಿ ಇಸ್ ಅ ಟೀಚರ್, ಶಿ ಇಸ್ ನಾಟ್ ಅ ಟೀಚರ್. ಐ ಆಮ್ ಲರ್ನಿಂಗ್ ಇಂಗ್ಲಿಷ್, ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್, ನೆಗೆಟಿವ್, ರೈಟ್? ನೆಕ್ಸ್ಟ್ ಒನ್ ನೆಗೆಟಿವ್ ಇಂಟರೋಗೇಟಿವ್ ಅಂತಂದ್ರೆ ಅಲ್ಲಿ ಫಸ್ಟ್ ಗೆ ಏನಿರುತ್ತೋ ಫಸ್ಟ್ ಗೆ ಅಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಅದನ್ನೇ ಫಸ್ಟ್ ಇಟ್ಟು ರಿಮೈನಿಂಗ್ ಆಸ್ ಇಟ್ ಈಸ್ ಸೆಂಟೆನ್ಸ್ ಅನ್ನ ಮಾಡಿದ್ರೆ ಅದು ನೆಗೆಟಿವ್ ಇಂಟರೋಗೇಟಿವ್ ಆಗುತ್ತೆ. ನೆಕ್ಸ್ಟ್ ಕೊನೆಗೆ ಏನ್ ಮಾಡ್ಬೇಕು? WH ಕ್ವಶನ್ ಅನ್ನ ಒಂದು ಚೂಸ್ ಮಾಡ್ಬೇಕು, ಬರಿಬೇಕಿರುತ್ತೆ. ಸೊ ದಿಸ್ ಈಸ್ ದ ಪ್ರಾಸೆಸ್. ವೆಲ್, ಸೊ ಈಗ ನಿಮಗೆ ಕೊಟ್ಟಿರ್ತಕ್ಕಂತ ಸೆಂಟೆನ್ಸ್ ಅನ್ನ ಒಂದ್ಸಲ ಗಮನಿಸಿ. ಈಗ ನಾನು ಒಂದ್ ಸೆಂಟೆನ್ಸ್ ಶಿ ಇಸ್ ಎ ಟೀಚರ್ ಅನ್ನ ತಗೊಂಡು ನಾವು ಯಾವ ತರ ನಾನು ಬೇರೆ ಬೇರೆ ರೂಪಗಳನ್ನ ಬರೆದಿನೋ ಅದೇ ತರ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಸೆಂಟೆನ್ಸ್ ಅನ್ನ ತಗೊಂಡು 5 ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಬರೀರಿ. ಓಕೆ, ಬರೆದು ಆದ್ಮೇಲೆ ಇಫ್ ಯು ಆರ್ ರೆಡಿ ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ಡೈರೆಕ್ಟ್ ಆಗಿ ಹೇಳ್ಬೋದು. ಹಲೋ, ಹೇಳಿ ಮೇಡಮ್.
ಸರ್ ಅದೇ ಸೆಂಟೆನ್ಸ್ ತಗೊಂಡಿದ್ದೀನಿ. ಐ ವಿಲ್ ಕಾಲ್ ಯು ಟುಮಾರೋ. ಓಕೆ. ಐ ವಿಲ್ ಕಾಲ್ ಯು ಟುಮಾರೋ. ಓಕೆ, ನಾನು ಕನ್ನಡ ಸೆಂಟೆನ್ಸ್ ಅನ್ನ ಹೇಳ್ತೀನಿ, ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಹೋಗಿ. ಓಕೆ ಸರ್. ಓಕೆ. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ. ಐ ವಿಲ್ ಕಾಲ್ ಯು ಟುಮಾರೋ. ಓಕೆ. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಾ? ವಿಲ್ ಐ ಕಾಲ್ ಯು ಟುಮಾರೋ. ಓಕೆ. ನಾನು ನಿನಗೆ ನಾಳೆ ಕಾಲ್ ಮಾಡೋದಿಲ್ಲ. ಐ ವೋಂಟ್ ಕಾಲ್ ಯು ಟುಮಾರೋ. ಓಕೆ. ನಾನು ನಿನಗೆ ನಾಳೆ ಕಾಲ್ ಮಾಡೋಲ್ವಾ? ವೋಂಟ್ ಐ ಕಾಲ್ ಯು ಟುಮಾರೋ. ಓಕೆ. ನಾನು ನಿನಗೆ ಯಾವಾಗ ಕಾಲ್ ಮಾಡ್ಲಿ? ವೆನ್ ವೆನ್ Yes. ವೆನ್ ಐ ಕಾಲ್ ಯು ಟುಮಾರೋ. ನೋ ನೋ ನೋ, ಟುಮಾರೋ ಅನ್ನೋದು ಬರೋದಿಲ್ಲ ಇಲ್ಲಿ. ಯಾವಾಗ ಅಂತ ನಾವೇ ಕೇಳ್ತಾ ಇದೀವಿ ಕ್ವಶನ್, ರೈಟ್? ವೆನ್ ಐ ಕಾಲ್ ಯು. ವೆನ್ ವಿಲ್ ಐ. ಯಾವಾಗ್ಲೂ ಪ್ರಶ್ನೆಗಳನ್ನ ಮಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂತ ಹೆಲ್ಪಿಂಗ್ ವರ್ಡ್ ಫಸ್ಟ್ ಬರ್ಬೇಕು. ವೆನ್ ವಿಲ್ ಬರ್ಬೇಕಲ್ವಾ? ವೆನ್ ವಿಲ್ ಐ ಕಾಲ್ ಯು. ವೆನ್ ವಿಲ್ ಐ ಕಾಲ್ ಯು. ಮತ್ತೊಂದ್ಸಲ ಹೇಳಿ. ನಾನು ನಿನಗೆ ಯಾವಾಗ ಕಾಲ್ ಮಾಡ್ಲಿ? ವೆನ್ ವಿಲ್ ಐ ಕಾಲ್ ಯು. ಎಸ್, ಎಕ್ಸಲೆಂಟ್, ವೆರಿ ಗುಡ್. ಹೇಳಿ. ಫಸ್ಟ್ ಒನ್ ಸರ್, ಐ ನೀಡ್ ಸಮ್ ಹೆಲ್ಪ್. ಓಕೆ. ನಾನು ಕನ್ನಡ ಹೇಳ್ತೀನಿ, ಇಂಗ್ಲಿಷ್ ಹೇಳ್ತಾ ಹೋಗಿ. ನನಗೆ ಸ್ವಲ್ಪ ಸಹಾಯ ಬೇಕಾಗಿದೆ. ಐ ನೀಡ್ ಸಮ್ ಹೆಲ್ಪ್. ನನಗೆ ಸ್ವಲ್ಪ ಸಹಾಯ ಬೇಕಾ? ಡು ಐ ನೀಡ್ ಸಮ್ ಹೆಲ್ಪ್. ಎಕ್ಸಲೆಂಟ್. ನನಗೆ ಯಾವ ಸಹಾಯನೂ ಬೇಕಾಗಿಲ್ಲ. ಐ ಡೋಂಟ್ ನೀಡ್ ಸಮ್ ಹೆಲ್ಪ್. ಓಕೆ. ನನಗೆ ಯಾವ ಸಹಾಯವೂ ಬೇಕಾಗಿಲ್ವಾ? ಡೋಂಟ್ ಐ ನೀಡ್ ಸಮ್ ಹೆಲ್ಪ್. ಓಕೆ. ನನಗೆ ಏನ್ ಬೇಕು? ವಾಟ್ ಎಸ್. ಐ ಹ್ಯಾವ್. ನೋ ಡು ವಾಟ್ ಡು. ಎಸ್, ಹೇಳಿ. ವಾಟ್ ಡು. ಐ. ವಾಟ್ ಡು ಐ ನೀಡ್. ಎಕ್ಸಲೆಂಟ್. ವಾಟ್ ಡು ಐ ನೀಡ್. ನನಗೆ ಏನ್ ಬೇಕು ಅಂತ ಕೇಳ್ಬೇಕಂದ್ರೆ ವಾಟ್ ಡು ಐ ನೀಡ್. ವಂಡರ್ಫುಲ್, ಚೆನ್ನಾಗಿ ಹೇಳಿದ್ರಿ. ಸೆಕೆಂಡ್ ಸೆಂಟೆನ್ಸ್. ಓಕೆ. ಆಕೆಗೆ ಕಾಫಿ ಅಂದ್ರೆ ಇಷ್ಟ. ಹೇಳಿ, ಇಂಗ್ಲಿಷ್ ಅಲ್ಲಿ ಹೇಳಿ. She like coffee. She likes coffee. ಶಿ ಲೈಕ್ಸ್ ಕಾಫಿ. ಹೇಳಿ. She likes coffee. ಓಕೆ. ಆಕೆಗೆ ಕಾಫಿ ಅಂದ್ರೆ ಇಷ್ಟನಾ? Does she like a coffee? ಎಕ್ಸಲೆಂಟ್. ಆಕೆಗೆ ಕಾಫಿ ಅಂದ್ರೆ ಇಷ್ಟ ಇಲ್ಲ. She does not like coffee. ಆಕೆಗೆ ಕಾಫಿ ಅಂದ್ರೆ ಇಷ್ಟ ಇಲ್ವಾ? Does she not like coffee? ಎಕ್ಸಲೆಂಟ್. ಆಕೆಗೆ ಏನ್ ಇಷ್ಟ? What she like? ವಾಟ್ ಡಸ್. What does she like? ವಾಟ್ ಡಸ್ ಶಿ ಲೈಕ್. ಎಕ್ಸಲೆಂಟ್. ಸರ್, ಏಟ್ ಅಂತ ಹೇಳ್ತೀರಾ? ಓಕೆ, ಹೇಳಿ. We ಯಾ, ನಾವು ಇಂಗ್ಲಿಷ್ ಕಲಿತಾ ಇದ್ದೀವಿ. we are learning English. ನಾವು ಇಂಗ್ಲಿಷ್ ಕಲಿತಾ ಇದ್ದೀವಾ? Are we learning English? ಓಕೆ. ನಾವು ಇಂಗ್ಲಿಷ್ ಕಲಿತಾ ಇಲ್ಲ. We are not learning English. ನಾವು ಇಂಗ್ಲಿಷ್ ಕಲಿತಾ ಇಲ್ವಾ? Aren't we learning English? ನಾವೇನ್ ಕಲಿತಾ ಇದ್ದೀವಿ? What are we learning? ಎಕ್ಸಲೆಂಟ್. ಸೆಕೆಂಡ್ ಒನ್ ಸರ್. ಯಾ, ಸೆಕೆಂಡ್ ಒನ್. ಹೇಳಿ ಮೇಡಮ್. She likes coffee. ಓಕೆ. Does she Yeah. like coffee? ಓಕೆ. She doesn't like coffee. ಓಕೆ. Doesn't she like coffee? ಓಕೆ. What does she like? ವಂಡರ್ಫುಲ್. ಆಲ್ ಆರ್ ರೈಟ್ ಸೆಂಟೆನ್ಸಸ್. Thank you, sir. ಥರ್ಡ್ ಸೆಂಟೆನ್ಸ್, ಅವರು ಮನೆಯಲ್ಲಿ ಇದ್ದಾರೆ. ಓಕೆ. ಅವರು ಮನೇಲಿದ್ದಾರೆ. ದೇ ಆರ್ ಅಟ್ ಹೋಮ್. ಅವರು ಮನೇಲಿದ್ದಾರಾ? ಆರ್ ದೇ ಅಟ್ ಹೋಮ್? ಓಕೆ, ರೈಟ್ ರೈಟ್. ಇಂಗ್ಲಿಷ್ ಅಲ್ಲಿ ಹೇಳ್ತಾ ಹೋಗಿ. ಓಕೆ. ಅವರು ಮನೇಲಿ ಇಲ್ಲ. ದೇ ಆರಂಟ್ ಅಟ್ ಹೋಮ್. ಓಕೆ. ಅವರು ಮನೇಲಿ ಇಲ್ವಾ? ಆರಂಟ್ ದೇ ಅಟ್ ಹೋಮ್? ಓಕೆ. ಅವ್ರು ಎಲ್ಲಿದ್ದಾರೆ? ವೇರ್ ಆರ್ ದೇ? ಎಕ್ಸಲೆಂಟ್, ನೈಸ್. ಹೇಳಿ. Sir, seventh one, sir. The shop is open. ಓಕೆ. ಅಂಗಡಿ ತೆರೆದಿದೆ. The shop is open. ಅಂಗಡಿ ತೆರೆದಿದೆನಾ? Is open the shop? ಈಸ್ ದ ಶಾಪ್ ಓಪನ್? Yes. Is ಮತ್ತೊಂದ್ಸಲ ಹೇಳಿ. ಅಂಗಡಿ ತೆರೆದಿದೆನಾ? the shop is open?
ಈಸ್ ದ ಶಾಪ್ ಓಪನ್ ಅಂತ ಕೇಳ್ಬೇಕು. ಕ್ವಶನ್ ಕೇಳ್ತಾ ಇದೀವಲ್ವಾ, ಕ್ವಶನ್ ಕೇಳ್ಬೇಕಾದ್ರೆ ಫಸ್ಟ್ ಹೆಲ್ಪಿಂಗ್ ವರ್ಡ್ ಫಸ್ಟ್ ಬರ್ಬೇಕು, ಈಸ್ ಅನ್ನೋದು ಫಸ್ಟ್ ಬರ್ಬೇಕು. ಈಸ್ ದ ಶಾಪ್ ಓಪನ್. Is the shop open? ಓಕೆ, ಅಂಗಡಿ ತೆರೆದಿಲ್ಲ. The shop is not open. ಓಕೆ, ಅಂಗಡಿ ತೆರೆದಿಲ್ವಾ. Isn't open the shop? isn't the shop open. Isn't the shop open? Okay. ಎಸ್. ಯಾವಾಗ ಅಂಗಡಿ ತೆರೀತಾರೆ, ಅಂಗಡಿ When ಯಾವಾಗ they- ತೆರೆಯುತ್ತೆ, ಯಾವಾಗ ಅಂಗಡಿ ತೆರೆಯುತ್ತೆ. ವೆನ್ ಈಸ್, When is the shop will open? ವೆನ್ ಈಸ್ ದ ಶಾಪ್ ಓಪನ್ ಅಷ್ಟೇ. When is the shop open? Okay. Okay, good. Yeah, fourth one. Now, Sir, wait. For the change, ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನೀವು ಕನ್ನಡದಲ್ಲಿ ಹೇಳ್ತೀರಾ? ಹೇಳಿ ಸರ್. Yeah, we want to go out. ನಾವು ಹೊರಗೆ ಹೋಗ ಬಯಸಿದ್ದೇವೆ. Okay. Do we want to go out? What sir? Do we want to go out? Question. ಕ್ವಶನ್. Yeah. ನಾವು ಹೊರಗೆ ಹೋಗ್ಬೋದಾ? ಹೊರಗಡೆ ಹೋಗಲು ಬಯಸಿದ್ದೇವೆಯಾ ಅಂದ್ರೆ ಹೊರಗೆ ಹೊರಗೆ ಹೋಗ್ಲಿಕ್ಕೆ ಹೊರಗೆ ನಮ್ಗೆ ಹೋಗ್ಲು ಯಾ ಆತರ. ಎಸ್. ವಿ ಡೋಂಟ್ ವಾಂಟ್ ಟು ಗೋ ಔಟ್. ನಾವು ಹೊರಗೆ ಹೋಗೋದು ಬಯಸುತ್ತೇವಾ? ವಿ ಡೋಂಟ್ ವಾಂಟ್ ಟು ಗೋ ಔಟ್. ನಾವು ಹೊರಗೆ ಹೋಗಲು ಬಯಸೋದಿಲ್ಲ. ಯಾ ಬಯಸೋದಿಲ್ಲ. ಎಸ್. ಇಷ್ಟ ಇಲ್ಲ, ಸಿಂಪಲ್ ಆಗಿ ಹೇಳ್ಬಿಡಿ, ನಮ್ಗೆ ಹೊರಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ. ವಿ ಡೋಂಟ್ ವಾಂಟ್ ಟು ಗೋ ಔಟ್. ಓಕೆ, ನೆಕ್ಸ್ಟ್ ಒನ್. ಡೋಂಟ್ ವಿ ವಾಂಟ್ ಟು ಗೋ ಔಟ್. ನಾವು ಹೊರಗೆ ಹೋಗಲು ಬಯಸೋದಿಲ್ಲ. ಬಯಸೋದಿಲ್ವೇ ಅಂತ ಕ್ವಶನ್ ಕೇಳ್ತಾ ಇದೀವಿ. ಡೋಂಟ್ ವಿ ವಾಂಟ್ ಟು ಗೋ ಔಟ್ ಅಂದ್ರೆ ನಮ್ಗೆ ಹೊರಗಡೆ ಹೋಗ್ಲಿಕ್ಕೆ ಇಷ್ಟ ಇಲ್ವಾ, ನಾವು ಹೊರಗಡೆ ಹೋಗ್ಲಿಕ್ಕೆ ಬಯಸ್ತಾ ಇಲ್ವಾ ಅಂತ ಕ್ವಶನ್ ಕೇಳೋದು. ಓಕೆ, Okay. ವೇರ್ ಡು ವಿ ವಾಂಟ್ ಟು ಗೋ, ವೇರ್ ಡು ವಿ ವಾಂಟ್ ಟು ಗೋ. ನಾವು ಎಲ್ಲಿಗೆ ಹೋಗಲು ಬಯಸ್ತೇವೆ. ಎಕ್ಸಲೆಂಟ್, ಗುಡ್. ಎಸ್. 10th one. ಮಳೆ ಜೋರಾಗಿ ಬರ್ತಾ ಇದೆ. It is raining heavily. ಓಕೆ, ಸೊ ಮತ್ತೊಂದ್ಸಲ ಎಲ್ರಿಗೂ ಹೇಳ್ತಾ ಇದ್ದೀನಿ, ಮಳೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇಟ್ ಈಸ್ ಅಂತಲೇ ಸ್ಟಾರ್ಟ್ ಮಾಡ್ಬೇಕು ವಾಕ್ಯವನ್ನ. ಇಟ್ ಈಸ್ ರೈನಿಂಗ್, ಮಳೆ ಬರ್ತಾ ಇದೆ. ರೈನ್ ಈಸ್ ಕಮಿಂಗ್ ಅನ್ನೋದು ತಪ್ಪಾಗುತ್ತೆ. ಇಟ್ ಈಸ್ ರೈನಿಂಗ್ ಅಂತ ಹೇಳ್ಬೇಕು. ಓಕೆ, ಮಳೆ ಜೋರಾಗಿ ಬರ್ತಾ ಇದೆ ಅಂತ ಹೇಳಿಕ್ಕೆ ಹೇಳಿ. What sir? ಮತ್ತೊಂದ್ಸಲ ರಿಪೀಟ್ ಮಾಡಿ ಅದೇ ವಾಕ್ಯವನ್ನ. ಮಳೆ ಜೋರಾಗಿ ಬರ್ತಾ ಇದೆ. It is raining heavily. ಓಕೆ, ಮಳೆ ಜೋರಾಗಿ ಬರ್ತಾ ಇದೆನಾ? Is it raining heavily? ಓಕೆ, ಮಳೆ ಜೋರಾಗಿ ಬರ್ತಾ ಇಲ್ಲ. It is not raining heavily. ಓಕೆ, ಮಳೆ ಜೋರಾಗಿ ಬರ್ತಾ ಇಲ್ವಾ? Is not it raining heavily? ಓಕೆ, ಮಳೆ ಹೇಗ್ ಬರ್ತಾ ಇದೆ? How is raining heavily? ನೋ ಹೆವಿಲಿ ಬರೋದಿಲ್ಲ. ಹೆವಿಲಿ ಅಂತಕ್ಕಂಥದ್ದು ಜೋರಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದೀವಿ. ಹೇಗ್ ಬರ್ತಾ ಇದೆ ಅಂತ ನಾವು ಕ್ವಶನ್ ಕೇಳ್ತಾ ಇದೀವಿ. How is raining? ಹೌ ಇಸ್ ಇಟ್ ರೈನಿಂಗ್? How is it raining? ಎಸ್. ಕ್ವಶನ್ ಅನ್ನ ಕೇಳ್ಬೇಕಾದ್ರೆ ಈಸ್ ಅನ್ನ ಫಸ್ಟ್ ಬಳಸ್ಬೇಕಲ್ವಾ ಇಲ್ಲಿ. ಹೌ ಇಸ್ ಇಟ್ ರೈನಿಂಗ್? ಈಸ್ ಇಟ್ ರೈನಿಂಗ್ ಅಂದ್ರೆ ಮಳೆ ಬರ್ತಾ ಇದೆನಾ? ಹೇಗ್ ಬರ್ತಾ ಇದೆ? ಹೌ ಇಸ್ ಇಟ್ ರೈನಿಂಗ್? How is ಅಷ್ಟೇ. it raining? ಎಸ್, ಅಷ್ಟೇ. ಗುಡ್. ಯಾ. ಅವನ ಹತ್ತಿರ ಹೊಸ ಫೋನ್ ಇದೆ. ಅವನ ಹತ್ರ ಒಂದು ಹೊಸ ಫೋನ್ ಇದೆ, ಹೇಳಿ. He was a new phone. He was. ಹ್ಯಾಸ್ ಅನ್ನ ಬಳಸ್ಬೇಕು ಇದೆ ಅಂತ ಹೇಳಿಕ್ಕೆ. ಅವನ ಬಳಿ ಇದೆ ಅಂತ ಹೇಳಿಕ್ಕೆ ಹಿ ಹ್ಯಾಸ್ ಅ ನ್ಯೂ ಫೋನ್. ಹ್ಯಾಸ್ ಅನ್ನ ಬಳಸ್ಬೇಕಲ್ಲಿ, ಹೇಳಿ. He has a sir. ಹಿ ಹ್ಯಾಸ್ ಅ ನ್ಯೂ ಫೋನ್. He has a new phone. ಓಕೆ, ಅವನ ಹತ್ರ ಹೊಸ ಫೋನ್ ಇದೆನಾ? Has he a new phone? ನೋ. ಸೊ ಇಲ್ಲಿ ಡಸ್ ಅನ್ನ ಬಳಸ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಇಲ್ಲಲ್ವಾ, ಡಸ್ ಅನ್ನ ಬಳಸ್ಬೇಕು. ಡಸ್ ಹಿ ಹ್ಯಾವ್ ಎ ಫೋನ್? ಡಸ್ ಹಿ ಹ್ಯಾವ್ ಎ ನ್ಯೂ ಫೋನ್? ಹೇಳಿ. Sir, ಇನ್ನೊಂದ್ಸಲ. He was a new phone. ಅವನ ಹತ್ರ ಒಂದು ಫೋನ್ ಇದೆನಾ? ಅವನ ಹತ್ರ Yes. ಫೋನ್ ಅಂತ ಹೇಳಿದ್ರೆ ಹಾ. does he a new phone? ಡಸ್ ಹಿ ಹ್ಯಾವ್ ಎ ನ್ಯೂ ಫೋನ್? Does he have no, sir. ಎಸ್. Have a new phone? ಓಕೆ, ಅವನ ಹತ್ರ ಹೊಸ ಫೋನ್ ಇಲ್ಲ. ಹಿ ಡಸಂಟ್. He does not. He Have. does not have a new phone. ಎಕ್ಸಲೆಂಟ್. ಅವನ ಹತ್ರ ಹೊಸ ಫೋನ್ ಇಲ್ವಾ? ಡಸಂಟ್ ಅನ್ನ ಫಸ್ಟ್ ಇಡೋದಷ್ಟೇ. Does not he have a phone? ಎಕ್ಸಲೆಂಟ್. ಅವನ ಹತ್ರ ಏನಿದೆ?
here ವಾಟ್ ಏನು ಅಂತಕ್ಕೆ ವಾಟ್ ಅಲ್ವಾ? ಏನಲ್ಲ ಎಸ್. what is he, ವಾಟ್ ಡಸ್ what does he have? what does he have? ಎಕ್ಸಲೆಂಟ್, ಗುಡ್ ಅಟೆಂಪ್ಟ್ ಕಮ್ ಅವರೇ. ಸೊ ನೀವು ಸ್ವಲ್ಪ ಬೇಸಿಕ್ಸ್ ಮೇಲೆ ಗಮನ ಹರಿಸಿ. ಸೊ ಕ್ಲಾಸ್ ಅಲ್ಲಿ ಈಗ ಈಸ್, ವಾಸ್, ಹ್ಯಾವ್ ಎಲ್ಲ ಇದಾವಲ್ವಾ? ಎಷ್ಟನೇ ಕ್ಲಾಸ್ ಅಲ್ಲಿ ಈಗ ನೋಡ್ತಾ ಇದ್ರೆ ವಿಡಿಯೋಸ್ ನ? ಇದು fourth year. ಫೋರ್ತ್ ನೋಡ್ತಾ ಇದ್ದೀರಾ? ಓಕೆ, ಪರವಾಗಿಲ್ಲ. ಸೊ ಒಂದೊಂದೇ ವಿಡಿಯೋಸ್ ನೋಡ್ತಾ ಹೋಗಿ, ನಿಮ್ಗೆ ಕ್ಲಾರಿಟಿ ಬರುತ್ತೆ ಯಾವ್ದನ್ನ ಯಾವಾಗ ಬಳಸ್ಬೇಕು ಅಂತ ಹೇಳಿ. ಓಕೆನಾ? ಓಕೆ, ಗುಡ್ ಅಟೆಂಪ್ಟ್. ಕಾಮನ್ ಮಿಸ್ಟೇಕ್ ಏನ್ ಗೊತ್ತಾ ಇಲ್ಲಿ? ಹಿ ಬಂದಾಗ, ಈ ಶೀಟ್ ಬಂದಾಗ ಹ್ಯಾಸ್ ಅನ್ನ ಬಳಸ್ಬೇಕು ಅಂತ ಹೇಳಿ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ? ಬಟ್ ಕ್ವಶನ್ ಮಾಡ್ಬೇಕಾದ್ರೆ ಡಸ್ ಬಂದಾಗ ಹ್ಯಾವ್ ಅನ್ನೇ ಬಳಸ್ಬೇಕು. ಡಸ್ ಬಂದಾಗ ಹ್ಯಾವ್ ಅನ್ನೇ ಬಳಸ್ಬೇಕು. ಫಾರ್ ಎಕ್ಸಾಂಪಲ್, ಅವನ ಹತ್ರ ಫೋನ್ ಇಲ್ಲ, ಈ ಡಸಂಟ್ ಹ್ಯಾವ್ ಎ ಫೋನ್ ಅಂತ ಹೇಳ್ಬೇಕಾಗ್ಲಿ, ಈ ಡಸಂಟ್ ಹ್ಯಾಸ್ ಎ ಫೋನ್ ಅಂತ ಹೇಳ್ಬಾರ್ದು. ಓಕೆ, ಅವನ ಹತ್ರ ಏನಿದೆ ಅಂತ ಕೇಳ್ಬೇಕಂದ್ರೆ ವಾಟ್ ಡಸ್ ಹಿ ಹ್ಯಾವ್ ಅಂತ ಕೇಳ್ಬೇಕಾಗ್ಲಿ, ವಾಟ್ ಡಸ್ ಹಿ ಹ್ಯಾಸ್ ಅಂತ ಕೇಳ್ಬಾರ್ದು. ಒಂದು ನೆನ್ಪಿಟ್ಕೊಳ್ಳಿ, ಡಸ್ ಬಂದಾಗ ಹ್ಯಾವ್ ಬರುತ್ತೆ ಅಷ್ಟೇ. ಸರ್ ಸಿಕ್ಸ್ತ್ ಒನ್ ಸರ್. ಸಿಕ್ಸ್ತ್ ಒನ್, ಯಾ. ನೀವು ಈ ಕೆಲಸವನ್ನ ಮುಗಿಸಬಹುದು. ಹೇಳಿ. ಯು ಕ್ಯಾನ್ ಫಿನಿಶ್ ದ ವರ್ಕ್. ಓಕೆ, ನೀವು ಕೆಲಸನ ಮುಗಿಸ್ಲಿಕ್ಕೆ ಆಗುತ್ತಾ? ಕ್ಯಾನ್ ಯು ಫಿನಿಶ್ ದ ವರ್ಕ್? ಓಕೆ, ಈ ಕೆಲಸನ ನಿಮ್ಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಯು ಕಾಂಟ್ ಫಿನಿಶ್ ದ ವರ್ಕ್. ಈ ಕೆಲಸವನ್ನ ನಿಮ್ಗೆ ಮುಗಿಸ್ಲಿಕ್ಕೆ ಆಗೋಲ್ವಾ? ಕಾಂಟ್ ಯು ಫಿನಿಶ್ ದ ವರ್ಕ್? ಓಕೆ, ನೀವು ಏನ್ ಮುಗಿಸ್ತೀರಿ? ವೆನ್ ಯು ಫಿನಿಶ್ ದ ವರ್ಕ್. ನೀವು ಏನನ್ನ ಮುಗಿಸ್ತೀರಿ? ಏನನ್ನ ಸರ್? ಯಾ. ವಾಟ್ ಯು ಫಿನಿಶ್ ದ ವರ್ಕ್. ವಾಟ್ ವರ್ಕ್ ಬರೋದಿಲ್ಲ, ಕೊನೆಗೆ ಏನ್ ಮುಗಿಸ್ತೀರಂತ ನಾವೇ ಕ್ವಶನ್ ಕೇಳ್ತಾ ಇದೀವಿ. ವಾಟ್ ಕ್ಯಾನ್ ಯು ಫಿನಿಶ್? ವಾಟ್ ಕ್ಯಾನ್ ಯು ಫಿನಿಶ್? ಹೇಳಿ. ವಾಟ್ ಕ್ಯಾನ್ ಯು ಫಿನಿಶ್? ಎಕ್ಸಲೆಂಟ್. ಓಕೆ, ಥ್ಯಾಂಕ್ ಯು ಸರ್. ಯಾ, ಗಾಟ್ ಇಟ್. ಸೊ ಇವತ್ತಿನ ಈ ಒಂದು ಎಕ್ಸರ್ಸೈಸ್ ಯಾವ ತರ ಇತ್ತು? ನಾವೇನ್ ಮಾಡಿದ್ವಿ, ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ವಿ. ಆದ್ಮೇಲೆ ಅದೇ ಸೆಂಟೆನ್ಸ್ ಅನ್ನ 5 ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ, ರೈಟ್? ಸೊ ಯಾವ್ದಾದ್ರು ನೀವು ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಇದೇ ಪ್ರಾಕ್ಟೀಸ್ ಅನ್ನ ಅಗೇನ್ ಅಂಡ್ ಅಗೇನ್ ಮಾಡ್ತಾ ಇದ್ರೆ ಸೊ ನಮ್ಗೆ ಫ್ಲೂಯೆನ್ಸಿ ಅನ್ನೋದು ಬರುತ್ತೆ. ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡೋದು ಹೇಗೆ ಅಂತಕ್ಕಂಥ ಸ್ಕಿಲ್ ಬೆಳೆಯುತ್ತೆ. ನಾನು ಹೇಳಿದ್ನಲ್ಲ ಈಗಾಗಲೇ ಫಸ್ಟ್ಗೆ ಅಟ್ ದ ಬಿಗಿನಿಂಗ್ ಆಫ್ ದ ಕ್ಲಾಸ್ ನಾನು ನಿಮ್ಗೆ ಒಂದು ಹೇಳಿದ್ದೆ, ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸ್ಟ್ರಕ್ ಆಗ್ತೀವಿ. ಯಾಕಂತಂದ್ರೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲಿಷ್ ಅಲ್ಲಿ ಅನ್ಕೊಂಡು ಆದ್ಮೇಲೆ ಹೊರಗಡೆ ಬರುತ್ತೆ ಆ ಸೆಂಟೆನ್ಸ್. ಅದ್ರ ಬದಲಾಗಿ ನೀವೇನ್ ಮಾಡ್ಬೇಕಂತಂದ್ರೆ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ ಈ ತರ ಒಂದು ಸೆಂಟೆನ್ಸ್ ಅನ್ನ ತಗೊಳ್ಳಿ. ಸೊ ನೀವು ಹೋಗ್ತಾ ಇರ್ತೀರಾ, ಸೊ ನೀವು ಹೋಗ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ ಸೈಡ್ ವಿಂಡೋದಲ್ಲಿ ಏನೋ ಕಾಣುತ್ತೆ ಅಥವಾ ಏನಾದ್ರು ನಡೀತಾ ಇರ್ತಕ್ಕಂಥ ಘಟನೆ ಕಾಣುತ್ತೆ. ಡ್ರೈವ್ ಮಾಡ್ತಾ ಇರ್ತಾನೆ ಬಸ್. ಅವಾಗ ನೀವು ಹೇಳ್ಬೋದು ಹಿ ಈಸ್ ಡ್ರೈವಿಂಗ್ ಎ ಬಸ್. ಹಿ ಈಸ್ ಡ್ರೈವಿಂಗ್ ಅ ಬಸ್. ಅವನು ಡ್ರೈವ್ ಮಾಡ್ತಾ ಇದ್ದಾನ? ಈಸ್ ಹಿ ಡ್ರೈವಿಂಗ್? ಅವನು ಡ್ರೈವ್ ಮಾಡ್ತಾ ಇಲ್ಲ. ಹಿ ಈಸ್ ನಾಟ್ ಡ್ರೈವಿಂಗ್. ಅವನು ಡ್ರೈವ್ ಮಾಡ್ತಾ ಇಲ್ವಾ? ಇಸ್ಂಟ್ ಹಿ ಡ್ರೈವಿಂಗ್? ಅವನು ಏನ್ ಮಾಡ್ತಾ ಇದ್ದಾನೆ? ವಾಟ್ ಈಸ್ ಹಿ ಡೂಯಿಂಗ್? ಗಾಟ್ ಇಟ್? ಸೊ ಈ ತರ ಒಂದು ಸೆಂಟೆನ್ಸ್ ಅನ್ನ ತಗೊಂಡು ಈ ತರ 5 ಡಿಫರೆಂಟ್ ಫಾರ್ಮ್ಸ್ ಅಲ್ಲಿ ಹೇಳ್ತಾ ಹೋಗೋದ್ರಿಂದ ಆ ಸೆಂಟೆನ್ಸ್ ಫಾರ್ಮೇಶನ್ ಹೇಗ್ ಮಾಡ್ಬೇಕು ಅನ್ನೋದು ಮೈಂಡ್ ಗೆ ಹ್ಯಾಬಿಟ್ ಆಗುತ್ತೆ. ನಾವು ಇಂಗ್ಲಿಷ್ ಅನ್ನ ಮಾತಾಡ್ತಾ ಇರ್ಬೇಕಾದ್ರೆ ಆ ಸೆಂಟೆನ್ಸ್ ಗಳು ಬರ್ತಾ ಇರ್ತವೆ. ಅಂಡ್ ಒನ್ ಮೋರ್ ಥಿಂಗ್, ನಾವಿಲ್ಲಿ ಕೆಲವು ಸೆಂಟೆನ್ಸ್ ಗಳನ್ನ ಅಷ್ಟೇ ರೆಗ್ಯುಲರ್ ಆಗಿ ರಿಪೀಟೆಡ್ ಆಗಿ ಬಳಸ್ತಾ ಇರ್ತೀವಿ. ಪಾಸಿಟಿವ್ ಬಳಸ್ತೀವಿ, ನೆಗೆಟಿವ್ ಬಳಸ್ತೀವಿ. ಕ್ವಶನ್ಸ್ ಅನ್ನ ಬಳಸೋದು ಕಡಿಮೆ. ಜಾಸ್ತಿ ಕ್ವಶನ್ಸ್ ಮೇಲೆ ಫೋಕಸ್ ಮಾಡಿ. ಅವನು ಡ್ರೈವ್ ಮಾಡ್ತಾ ಇದ್ದಾನ ಅಂತ ಕೇಳ್ಬೇಕಂದ್ರೆ ಈಸ್ ಹಿ ಡ್ರೈವಿಂಗ್? ಈಸ್ ಹಿ ಡ್ರೈವಿಂಗ್? ಕ್ವಶನ್ ಅರೈಸ್ ಮಾಡಿ ನೀವೇ ಕೇಳ್ಬೇಕು, ಈಸ್ ಹಿ ಡ್ರೈವಿಂಗ್? ಅದನ್ನ ಕಡಿಮೆ ಬಳಸ್ತೀವಿ. ಇನ್ನೂ ಕಡಿಮೆ ಏನ್ ಬಳಸ್ತೀವಿ ಅಂತಂದ್ರೆ ನೆಗೆಟಿವ್ ಇಂಟರೋಗೇಟಿವ್ ಅನ್ನ ಬಳಸೋದೇ ಇಲ್ಲ. ಸೊ ಅದ್ರ ಮೇಲೆ ಕೂಡ ಫೋಕಸ್ ಮಾಡಿ. ಅವನು ಡ್ರೈವ್ ಮಾಡ್ತಾ ಇಲ್ವಾ? ಇಸ್ಂಟ್ ಹಿ ಡ್ರೈವಿಂಗ್? ನಾವು ಕ್ಲಾಸ್ ಅಲ್ಲಿ ಇಲ್ವಾ? ಅರಂಟ್ ವೈ ಅಟ್ ಕ್ಲಾಸ್? ನಾವು ಕೇಳ್ತಾ ಇಲ್ವಾ? ಅರಂಟ್ ವೈ ಲಿಸ್ನಿಂಗ್? ಸೊ ಆತರ ನೆಗೆಟಿವ್ ಇಂಟರೋಗೇಟಿವ್ ಮೇಲೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಜೊತೆಗೆ WH ಅನ್ನ ಬಳಸಿ ಕ್ವಶನ್ ಮಾಡೋದು ಹೆಂಗೆ, ನಾವು ಪ್ರೀವಿಯಸ್ ಕ್ಲಾಸ್ ಲಾಸ್ಟ್ ಕ್ಲಾಸ್ಗಿಂತ ಇನ್ನೂ ಹಿಂದಿನ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಕ್ವಶನ್ಸ್ ಅನ್ನ ಯಾವ ತರ ಮಾಡ್ಬೇಕು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀವಿ. ಅಂತಹ WH ಕ್ವಶನ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ತರ ಮಾಡೋದ್ರಿಂದ ಒಂದು ಬೆಸ್ಟ್ ಪ್ರಾಕ್ಟೀಸ್ ಸಿಗುತ್ತೆ. ನಾವು ಡೈಲಿ ಟೈಮ್ ಸಿಕ್ಕಾಗ್ಲೆಲ್ಲ ಬೇರೆಯವ್ರ ಜೊತೆ ಈ ತರದ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗೋದು ಅಥವಾ ನಮಗ್ ನಾವೇ ಪ್ರಾಕ್ಟೀಸ್ ಅನ್ನ ಹೇಳ್ಕೊಳ್ಳೋದು. ಹೊರಗಡೆ ಬಾಯಿಂದ ಸೆಂಟೆನ್ಸ್ ಬರ್ಬೇಕು. ಆಗ ಏನಾಗುತ್ತೆ ಗೊತ್ತಾ,
ಮೈಂಡ್ಗೂ ಆ ಸೆಂಟೆನ್ಸ್ ಫಾರ್ಮೇಶನ್ ತಿಳಿಯುತ್ತೆ, ಜೊತೆಗೆ ಆ ಸೆಂಟೆನ್ಸ್ ಅನ್ನ ಯಾವ ತರ ಹೇಳ್ಬೇಕು ಅನ್ನೋದು ನಮ್ಮ ಬಾಯಿಗೂ ಒಂದು ಬೆಸ್ಟ್ ಎಕ್ಸಸೈಸ್ ಆಗುತ್ತೆ. ಸೆಂಟೆನ್ಸ್ ಅನ್ನ ಕ್ವಶನ್ ಮಾಡ್ತಾ ಇರ್ಬೇಕಾದ್ರೆ ಅದು ಕ್ವಶನ್ ಅಂತೇಳಿ ನಿಮ್ಮ ವಾಯ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಎಸ್, ಸೊ ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ಡೈಲಿ. ಓಕೆ, ಸೊ ಹೌ ಇಸ್ ದಿಸ್ ಟುಡೇಸ್ ಕ್ಲಾಸ್? ಸೊ ಒಂದು ಪ್ರಾಕ್ಟೀಸ್ ಹೇಗಿತ್ತು? ಈಸ್ ದಿಸ್ ಯೂಸ್ಫುಲ್ ಫಾರ್ ಯುವರ್ ಫ್ಲೂಯೆನ್ಸಿ? ಅಂಡ್ ದೆನ್ ನೆಕ್ಸ್ಟ್ ನಿಮ್ಗೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಡಿಫಿಕಲ್ಟೀಸ್ ಆಗಿರ್ಬೋದು ಅಥವಾ ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ಇರ್ತಕ್ಕಂಥ ತೊಂದರೆಗಳನ್ನ ಇದು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ವಾಟ್ ಯು ಸೇ ಅಬೌಟ್ ಟುಡೇಸ್ ಕ್ಲಾಸ್? ಹೌ ಇಸ್ ದಿಸ್ ಕ್ಲಾಸ್? ಗುಡ್, ನೈಸ್, ಗುಡ್. ಓಕೆ, ಸೊ ಉಳಿದವ್ರು ಟೈಪ್ ಮಾಡ್ತಾ ಇರಿ. ಬಿಫೋರ್ ದಟ್, ಇವತ್ತಿನ ಕ್ವಶನ್ಸ್ ಏನಾದ್ರು ಇದ್ರೆ ಯು ಕ್ಯಾನ್ ಆಸ್ಕ್ ಅಂಡ್ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ ಅಂಡ್ ಆಸ್ಕ್ ಯುವರ್ ಕ್ವಶನ್. ಸರ್, ಇದು ಲಾಸ್ಟ್ ಅದು ಲೈವ್ ಕ್ಲಾಸ್ ನೋಡ್ತಾ ಇದ್ದಾಗ 30 ಬೇಸಿಕ್ ಇಂಗ್ಲಿಷ್ ಪ್ರಾಸೆಸಸ್ ಆಫ್ ಬಿಗಿನರ್ಸ್ ಅಂತ ಇದೆಯಲ್ಲ ಸರ್, ಅದ್ರಲ್ಲಿ ಹೌ ಆರ್ ಯು ಅಂತ ಕೇಳಿದಾಗ ನಾವು ನಾರ್ಮಲ್ ಆಗಿ ಐ ಆಮ್ ಫೈನ್ ಅಂತ ಹೇಳ್ತೀವಿ. ಮತ್ತೆ ಅಂದ್ರೆ ಕೆಲವರಿಗೆ ಐ ಆಮ್ ಡೂಯಿಂಗ್ ಗುಡ್ ಅಥವಾ ಐ ಆಮ್ ಗುಡ್ ಅಂತಾರೆ, ಅದನ್ನು ಹೇಗೆ ಕರೆಕ್ಟ್ ಅಲ್ವಾ? ಎಸ್ ಎಸ್. ಸೊ ಒಂದೇ ಈಗ ಫಿಕ್ಸ್ಡ್ ಆನ್ಸರ್ ಅಂತ ಇರೋದಿಲ್ಲ. ಇವಾಗ ಹೌ ಆರ್ ಯು ಅಂತ ಕೇಳಿದಾಗ ಐ ಆಮ್ ಫೈನ್ ಅಂತ ಇದನ್ನೇ ಹೇಳ್ಬೇಕು ಅಂತ ರೂಲ್ ಇಲ್ಲ. ಬೇರೆ ತರಾನು ಹೇಳ್ಬೋದು. ಐ ಆಮ್ ಕೂಲ್, ಐ ಆಮ್ ಡೂಯಿಂಗ್ ವೆಲ್, ಐ ಆಮ್ ಗ್ರೇಟ್, ಯಾವ ತರಾನು ಹೇಳ್ಬೋದು. ಅದು ಕೂಡ ಕರೆಕ್ಟ್. ಓಕೆ, ಈಗ ಹೌ ಡು ಯು ಅಂದಾಗ ಅಷ್ಟೇ ಈಗ ಆಪೋಸಿಟ್ ಅವರು ಹೌ ಡು ಯು. ಎಸ್, ಹೌ ಡು ಯು ಡೂ ಅಂತ ಕೇಳಿದಾಗ ಇದಕ್ಕೆ ರಿಪ್ಲೈ ಆಗಿ ಹೌ ಡು ಯು ಡೂ ಅಂತಲೇ ಬಳಸಬೇಕು. ಸೊ ಆಕ್ಚುಲಿ ಹೌ ಡು ಯು ಡೂ ಅನ್ನೋದು ಒಂದು ಕ್ವಶನ್ ಅಲ್ಲ, ಇಟ್ಸ್ ಅ ಗ್ರೀಟಿಂಗ್. ನಾವೀಗ ನಮಸ್ಕಾರ ಅಂತ ಯಾವ ತರ ಕನ್ನಡದಲ್ಲಿ ಹೇಳ್ತೀವೋ, ನಮಸ್ಕಾರ ಅಂದಾಗ ಅವ್ರ ಎದುರಿನವರು ನಮಸ್ಕಾರ ಅಂತ ನಮ್ಗೆ ಯಾವ ತರ ರಿಪ್ಲೈ ಮಾಡ್ತಾರೋ, ಅದೇ ತರ ಇಂಗ್ಲಿಷ್ ನಲ್ಲಿ ಹೌ ಡು ಯು ಡೂ ಅಂತ ಯಾರಾದ್ರೂ ನಮ್ಗೆ ವಿಶ್ ಮಾಡಿದಾಗ ನಾವು ಕೂಡ ಹೌ ಡು ಯು ಡೂ ಅಂತ ಹೇಳ್ಬೇಕು. ಅದು ಕ್ವಶನ್ ಅಲ್ಲ. ಆತರ ಹೇಳಿ ಆಮೇಲೆ ನಾವು ಮಾತು ಮುಂದುವರಿಸಬೇಕು ಅಂದ್ರೆ ಸೇಮ್ ರಿಪ್ಲೈ ಬರುತ್ತಲ್ಲ, ಆಮೇಲೆ ನೆಕ್ಸ್ಟ್ ನಾವು ಮಾತನ್ನು ನೆಕ್ಸ್ಟ್ ಕ್ವಶನ್ ಅಥವಾ ಕನ್ವರ್ಸೇಷನ್ ಮುಂದುವರಿಸ್ತಾ ಹೋಗ್ತೀವಿ. ಓಕೆ ಸರ್. ಯಾ, ಹೌ ಡು ಯು ಗೆ ರಿಪ್ಲೈ ಹೌ ಡು ಯು ಡೂ. ಓಕೆ, ಥ್ಯಾಂಕ್ ಯು ಸರ್. ಯಾ, ಹೇಳಿ ಸರ್. ಸರ್ ನಮಸ್ತೆ, ಕೇಳಿಸ್ತೀಯಾ? ನನ್ನ ಹೆಸರು ಧನಂಜಯ್ ಅಂತ. ಆಕ್ಚುಲಿ ನಾನು ಸೌದಿಯಿಂದ ಮಾತಾಡ್ತಿದ್ದೆ ಸರ್. ನನಗೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಸ್ಟಾರ್ಟಿಂಗ್ ನಾನು ಜಾಯ್ನ್ ಆಗಕ್ ಆಗಿಲ್ಲ ಕ್ಲಾಸ್ಗೆ. ನೀವ್ ಏನ್ ಕ್ಲಾಸ್ ಮಾಡ್ತಿದ್ದೀರಾ ಅಂತ ನಂಗೆ ಕರೆಕ್ಟ್ ಆಗ್ಲಿಲ್ಲ. ನಾನು ಆಕ್ಚುಲಿ 3 days ಬ್ಯಾಕ್ ಜಾಯ್ನ್ ಆಗಿದ್ದು. ನಾನು ಇಲ್ಲಿ ಡೆಸರ್ಟ್ ಮೆಡಿಕಲ್ ಪ್ರೊಫೆಷನ್ಸ್, ನನಗೆ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಆಗ್ತಿರ್ತದೆ. ಕ್ಲಾಸ್ ಏನಿದೆ ಸರ್, ಇದು ಅಪ್ಲಿಕೇಶನ್ ಇದೆ, ಅದ್ರಲ್ಲಿ ಅವೈಲೇಬಲ್ ಇರುತ್ತಾ? ಎಸ್, ಕಂಪ್ಲೀಟ್ಲಿ ಅವೈಲೇಬಲ್. ಈಗ ಈ ಪ್ರತಿಯೊಂದು ಕ್ಲಾಸ್ ರೆಕಾರ್ಡೆಡ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಈ ನಾವು ಲೈವ್ ಮಾಡ್ತೀವಲ್ವಾ, ಲೈವ್ ಆದ ಒಂದು 1 or 2 hour ಒಳಗಡೆನೆ ಆ ರೆಕಾರ್ಡಿಂಗು ಆಪ್ ಅಲ್ಲೇ ರಿಫ್ಲೆಕ್ಟ್ ಆಗುತ್ತೆ ಮತ್ತೆ ನಿಮ್ಗೆ. ಇಲ್ಲಿವರೆಗೂ ಆಗಿರ್ತಕ್ಕಂಥ ಲೈವ್ ಕ್ಲಾಸಸ್ ಎಲ್ಲವೂ ಕೂಡ ರೆಕಾರ್ಡಿಂಗ್ಸ್ ನಿಮ್ಗೆ ಸಿಗ್ತವೆ. ನೀವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ ಮೇನ್ ಕಂಟೆಂಟ್ ಅನ್ನ ನೋಡಿ. ಕಂಟೆಂಟ್ ಅಂತಂದ್ರೆ ಈಗ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಇದೆ ಅಲ್ವಾ, ಆ ಕಂಟೆಂಟ್ ಅನ್ನ ಒಂದೊಂದೇ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗಿ, ನೋಟ್ಸ್ ಮಾಡಿ 10H 1H ಅಲ್ಲಿ ಹೇಳಿದ ತರ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಡೌಟ್ ಇದ್ದಾಗ ಈ ಲೈವ್ ಕ್ಲಾಸ್ಗೆಲ್ಲ ಜಾಯಿನ್ ಆಗಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ ಸರ್. ಅದ್ರ ಲೈವ್ ಕ್ಲಾಸ್ ಜಾಯ್ನ್ ಆಗಕ್ಕೆ ಸರ್ ನನಗೆ ಸ್ವಲ್ಪ ಇಲ್ಲಿ ಡಿಫಿಕಲ್ಟೀಸ್. ಯಾಕಂದ್ರೆ ನಾವು ಇಲ್ಲಿ ಡೆಸರ್ಟ್ ಅಲ್ಲಿ ವರ್ಕ್ ಮಾಡೋದು. ನಾನು ಆಕ್ಚುಲಿ ಸ್ಟಾಫ್ ನರ್ಸ್ ಮೆಡಿಕಲ್ ಅಂತ. ನಮ್ಗೆ ಇಲ್ಲಿ ಪ್ರಾಬ್ಲಮ್. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ಟ್ರೈ ಮಾಡ್ತಾ ಇದ್ದೆ, ಅದು ಕನೆಕ್ಟ್ ಆಗುತ್ತೆ ಮತ್ತೆ ಇದಾಗ ಎಕ್ಸಿಟ್ ಆಗ್ತಿತ್ತು. ಸದ್ಯಕ್ಕೆ ಇವಾಗ ಕನೆಕ್ಟ್ ವಿಷಯದಿಂದ ನಿಮ್ದು ಕ್ಲಾಸ್ ವಿಡಿಯೋಸ್ ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಸರ್. ಅದರಿಂದ ನಾನು 3 days ಬ್ಯಾಕ್ ಜಾಯ್ನ್ ಆಗಿದ್ದು. ಥ್ಯಾಂಕ್ ಯು ಸೊ ಮಚ್. ಯಾ, ಸೊ ನೀವು ರೆಕಾರ್ಡಿಂಗ್ ಲೈವ್ ಕ್ಲಾಸ್ ರೆಕಾರ್ಡಿಂಗ್ ಇರುತ್ತಲ್ಲ, ಅದನ್ನಾದ್ರೂ ಕೇಳಿ ಆದ್ಮೇಲೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಆಲ್ ದಿ ಬೆಸ್ಟ್. ಎಸ್, ಈ ಕ್ಲಾಸ್ ನ ನೋಟ್ಸ್ ಅನ್ನ ಒಂದ್ಸಲ ತೋರಿಸ್ತೀನಿ. ಜಸ್ಟ್ ಅ ಮಿನಿಟ್. ನಾವೇನ್ ಮಾಡಿದ್ವಿ, ಇಲ್ಲಿ ಜಸ್ಟ್ ಸೆಂಟೆನ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಹೇಳಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಒಂದೊಂದು ಸೆಂಟೆನ್ಸ್ ಅನ್ನ ತಗೊಂಡು ಅದನ್ನ 5 types ಆಗಿ ಮಾಡಿದ್ವಿ. ಅದರ ಕನ್ನಡ ಮತ್ತೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಡೀಟೇಲ್ ಆಗಿರ್ತಕ್ಕಂಥ ನೋಟ್ಸ್ ಫಾರ್ ಈಚ್ ಅಂಡ್ ಎವ್ರಿ ಸೆಂಟೆನ್ಸ್ ಇಲ್ಲಿರುತ್ತೆ ನಿಮ್ಗೆ. ಸೊ ಇದನ್ನ ಈ ಕ್ಲಾಸ್ ಮುಗಿದ ಕೂಡಲೇ ಈ ನೋಟ್ಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಮಾಡ್ಬೇಕಾಗಿರೋದು ಏನು ಅಂತಂದ್ರೆ, ಇವೇ ಸೆಂಟೆನ್ಸ್ ಅನ್ನ ತಗೊಂಡು ಸಾಧ್ಯ ಆದ್ರೆ ಬರೀರಿ, ಇಲ್ಲ ಅಂತಂದ್ರೆ ಫಸ್ಟ್ ಪ್ರಿಯಾರಿಟಿ ಮಾತಾಡ್ಲಿಕ್ಕೆ. ಫಸ್ಟ್ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಇವೇ ಸೆಂಟೆನ್ಸ್ ಅನ್ನ ತಗೊಂಡು ನೀವು ಒಂದ್ ಸೆಂಟೆನ್ಸ್ ಅನ್ನ 5 types ಯಾವ ತರ ಮಾಡಿದ್ವಿ ಅಂತ ತೋರಿಸಿದ್ವಲ್ಲ, ಅದೇ ತರ ನೀವೇನ್ ಮಾಡ್ಬೇಕು, 5 types ಅಲ್ಲಿ ಹೇಳ್ತಾ ಹೋಗೋದು. ಹೇಳಿದ್ಮೇಲೆ ಆನ್ಸರ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನೀವೆಲ್ಲಿ ತಪ್ಪು ಮಾಡಿದೀನಿ ಅನ್ನೋದನ್ನ ನೋಡ್ಕೊಳ್ಳಿ. ಅದು ಏನಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಲೈವ್ ಕ್ಲಾಸ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಅ ಪ್ರಾಕ್ಟೀಸ್.
ಹೌ ಟು ಪ್ರಾಕ್ಟೀಸ್. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಬೇರೆ ಬೇರೆ ಸೆಂಟೆನ್ಸ್ ನಿಮ್ಗೆ ಸಿಕ್ಕಾಗ ಈ ತರ 5 ಸೆಂಟೆನ್ಸ್ ಅನ್ನ ಮಾಡ್ತಾ ಹೋಗೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಸೊ ಫ್ಲೂಯೆನ್ಸಿ ಬರ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಟೆಕ್ನಿಕ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅಂತ ಅನಿಸಿದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕು ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಶ್ ಯು ಹ್ಯಾಪಿ ಲರ್ನಿಂಗ್.